ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಬನ್ನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ತುಂಬ ಚಳಿ ಇದೆ ಅಲ್ವಾ, ಸೊ ಹಾಗಾಗಿ ಕೈಯೆಲ್ಲ ತುಂಬ ಡ್ರೈ ಆಗ್ತಾ ಇರುತ್ತೆ. ಅವಾಗವಾಗ ನಾನು ಸ್ವಲ್ಪ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇರ್ತೀನಿ. ಇಲ್ಲಾಂತಂದರೆ ಇಚ್ಚಿಂಗ್ ಥರ ಅನಿಸುತ್ತೆ. ಮನೇಲಿ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ನಾವು ಆದಷ್ಟು ನೀರು, ಗಾಳಿ, ಬೆಳಕು ಇದ್ರ ಜೊತೆ ಆಟ ಆಡ್ತಾನೆ ಇರ್ತೀವಿ. ಹಾಗಾಗಿ ಬೇಗನೆ ಕೈ ಡ್ರೈ ಆಗಿಬಿಡುತ್ತೆ. ಸೊ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇರ್ತೀನಿ. ಇವಾಗ ಎಲ್ಲ ಮಕ್ಳಿಗೂ ಕ್ರಿಸ್ಮಸ್ ರಜಾ ಇದೆ. ಪ್ರಗತಿ, ಪ್ರೀತಮ್ ಕೂಡ ರಜಾ, ಮನೆಯಲ್ಲೇ ಇದ್ರು. ಹಾಗಾಗಿ ಸ್ಕೂಲ್ ಟೆನ್ಷನ್ ಇರಲಿಲ್ಲ. ರೂಮ್ನಾದರೂ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕೆಲಸನ ಶುರು ಮಾಡಿಕೊಂಡೆ. ಆದಷ್ಟು ನಾನು ಡೀಪ್ ಕ್ಲೀನ್ ಮಾಡಬೇಕಾದ್ರೆ ವಾಕ್ಯೂಮನ್ನು ಯೂಸ್ ಮಾಡ್ತೀನಿ. ಏಕೆ ಅಂದರೆ ಬ್ರಷೀಟ್ನ ಕುದುರಿದ್ರೆ ಅಥವಾ ಬೆಡ್ಡನ್ನು ಕ್ಲೀನ್ ಮಾಡಿದಾಗ ಧೂಳು ಮತ್ತೆ ಹೋಗಿ ಹಾರಾಡಿ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮತ್ತೆ ಬೆಡ್ ಮೇಲೆ ಅಲ್ಲಿ ಇಲ್ಲಿ ಹೋಗಿ ಸೇರುತ್ತೆ. ಮತ್ತು ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ವಾಕ್ಯೂಮ್ ಕ್ಲೀನರ್ ಬೆಸ್ಟ್ ಅನ್ನಿಸ್ತು. ಸೊ ವಾಕ್ಯೂಮ್ ಮಾಡಿದಾಗ ಧೂಳು ಹಾರಾಡೋದಿಲ್ಲ, ಹಂಗೆ ವಾಕ್ಯೂಮಲ್ಲಿ ಕಲೆಕ್ಟ್ ಆಗಿಬಿಡುತ್ತೆ. ನೋಡಿ, ಕಣ್ಣಿಗೆ ಕಾಣಿಸ್ತಾ ಅಷ್ಟು ಧೂಳಿತ್ತು. ಸೊ ಎಲ್ಲ ಬ್ಲ್ಯಾಂಕೆಟ್ ಮೇಲೆ, ಬ್ರಷೀಟ್ ಮೇಲೆ ಎಲ್ಲನೂ ವಾಕ್ಯೂಮ್ ಮಾಡ್ತೀನಿ. ಇದು ಬೆಡ್ ವಾಕ್ಯೂಮ್ ತುಂಬ ಇಷ್ಟ ಆಯಿತು ಮತ್ತು ಚೆನ್ನಾಗಿ ವರ್ಕ್ ಆಗುತ್ತೆ. ನನಗಂತೂ ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಕೆಳಗಡೆ ನೆಲನೂ ಕೂಡ ಒಂದ್ಸರಿ ವಾಕ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂತ ಕಸ ಗುಡಿಸಿದಾಗ ಮತ್ತೆ ಅದು ಧೂಳು ಹಾರಾಡುತ್ತೆ ಮತ್ತು ಅಲ್ಲೇ ಇರುತ್ತೆ ಧೂಳು, ಹೊರಗಡೆ ಹೋಗೋದಿಲ್ಲ. ಹಂಗಾಗಿ ನನಗೆ ತುಂಬ ಕಂಫರ್ಟಬಲ್ ಅಂತ ಅಂದರೆ ವಾಕ್ಯೂಮ್ ಮಾಡೋದು. ಸೊ ಈ ಥರ ನಾನು ಇಡೀ ರೂಮನ್ನು ಇವತ್ತು ಡೀಪ್ ಕ್ಲೀನ್ ಮಾಡಿದ್ದೀನಿ. ಸೊ ಇದೇ ಥರ ಪ್ರಗತಿ ರೂಮ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇದರಿಂದ ನನಗೆ ಡಸ್ಟ್ ಫ್ರೀ ಅಂತ ಅನಿಸುತ್ತೆ. ವಾರಕ್ಕೆ ಒಂದ್ಸರಿ ಹಿಂಗೆ ಮಾಡಿಲ್ಲ ಅಂದರೆ ನನಗೆ ಸ್ವಲ್ಪ ಸಮಾಧಾನ ಅನಿಸೋದಿಲ್ಲ. ಹಾಗಾಗಿ ವಿಂಟರ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಸಾಕು, ಕೈ ಕಾಲೆಲ್ಲ ತುಂಬಾ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಒಂಥರ ಏನೋ ಸೂಜಿಯಲ್ಲಿ ಚುಚ್ಚೋ ಫೀಲ್ ಆಗಿಬಿಡುತ್ತೆ. ಸ್ಕಿನ್ ಡಲ್ ಆಗುತ್ತೆ ಮತ್ತು ಡ್ರೈ ಅಂತ ಫೀಲ್ ಆಗುತ್ತೆ. ತುಂಬಾ ಚಳಿ ಇದೆ ಈ ಸಾರಿ ಅಂತೂ, ಸಿಕ್ಕಾಪಟ್ಟೆ ಚಳಿ ಥರ ಫೀಲ್ ಆಗ್ತಾ ಇದೆ ನನಗೆ. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ಸ್ಕಿನ್ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸುಮಾರು ಹೆಣ್ಮಕ್ಳಿಗೆ ಅಥವಾ ಸುಮಾರು ಜನಕ್ಕೆ ಸ್ಕಿನ್ ತುಂಬ ಡ್ರೈ ಆಗಿಬಿಡುತ್ತೆ. ಕೆಲವೊಂದು ಸರಿ ಈ ವೆದರ್ಗೆ ಪಿಂಪಲ್ ಸ್ಟಾರ್ಟ್ ಆಗಿಬಿಡುತ್ತೆ, ಕೆಲವೊಂದು ಸರಿ ಡಲ್ನೆಸ್ ಅಂತ ಅನಿಸುತ್ತೆ. ಸೊ ಇದೆಲ್ಲ ಒಂಥರ ಸ್ಕಿನ್ನಲ್ಲಿ ಆಗುವಂತಹ ರಿಯಲ್ ಇಶ್ಯೂಸ್. ಸೊ ಇದಕ್ಕೆ ನಾವು ಏನಾದರೂ ಪರಿಹಾರ ಬೇಕು ಅಂತ ಅಂದಾಗ ಡರ್ಮಟಾಲಜಿಸ್ಟ್ನ ವಿಸಿಟ್ ಮಾಡಬೇಕಾಗತ್ತೆ. ಸೊ ಅಲ್ಲೇ ಹೋಗೋಣ ಅಂತ ಅಂದರೆ ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಅಥವಾ ಈ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಈ ಚಳಿಯಲ್ಲಿ ಎದ್ದು ಹೊರಗಡೆ ಹೋಗೋದು ಅಂದ್ರೇ ಕಷ್ಟ. ಸೊ ಅದಕ್ಕೆ ನಮಗೆ ಬೆಸ್ಟ್ ಆಪ್ಷನ್ ಅಂತ ಅಂದರೆ ಕ್ಯೂರ್ ಸ್ಕಿನ್ ಆ್ಯಪನ್ನು ಮನೆಯಲ್ಲೇ ನಾವಿರುವಂತಹ ಕಂಫರ್ಟಬಲ್ ಇದರಲ್ಲೇ ಡರ್ಮಟಾಲಜಿಸ್ಟ್ ಹತ್ರ ಆರಾಮಾಗಿ ನಮ್ಮ ಸ್ಕಿನ್ ಪ್ರಾಬ್ಲಮನ್ನು ಮಾತಾಡಿ ನಮಗೆ ಬೇಕಾಗಿರುವಂತಹ ಕಸ್ಟಮೈಸ್ಡ್ ಕಿಟ್ಟನ್ನು ಮಾಡ್ಕೋಬೋದು ಅಂತ ಅಂದರೆ. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಈ ಒಂದು ಏನಿದೆಯಲ್ಲ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್. ಸೊ ನಾನು ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮ್ಗೇನಾದರೂ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನಿಮ್ಮ ಒಂದು ಸ್ಕಿನ್ ಕೇರ್ ರೊಟೀನನ್ನು ಫಾಲೋ ಮಾಡಬೇಕು ಅಂತ ಇದ್ದರೆ ತುಂಬಾನೇ ಈಸಿ. ಪ್ಲೇಸ್ಟೋರಲ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ ಸಿಗುತ್ತೆ, ಡೌನ್ಲೋಡ್ ಮಾಡಿ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಆದಮೇಲೆ ಅವ್ರು ನಿಮ್ಗೊಂದು ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ಸೊ ನಿಮಗೆ ಒಂದು ಫೋಟೋ ಅಪ್ಲೋಡ್ ಮಾಡಕ್ಕೆ ಹೇಳ್ತಾರೆ, ಅದನ್ನ ಅಪ್ಲೋಡ್ ಮಾಡಿ. ಸೊ ಫೋಟೋ ಅಪ್ಲೋಡ್ ಆದಮೇಲೆ ಅವರು ನಿಮ್ಮ ಸ್ಕಿನ್ನನ್ನು ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿ ಕಸ್ಟಮೈಸ್ಡ್ ಕಿಟ್ಟನ್ನು ಕೊಡ್ತಾರೆ. ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಅವರು ನಿಮಗೆ ಸೂಟ್ ಆಗುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಕೊಡ್ತಾರೆ. ಸೊ ನಿಮಗೆ ಬಿಲ್ಕುಲ್ ಸ್ಕಿನ್ ಕೇರ್ ಅಥವಾ ಸ್ಕಿನ್ ಕೇರ್ ಅಲ್ಲಿ ರೊಟೀನ್ ಅಲ್ಲಿ ಯಾವುದೂ ನಾಲೆಡ್ಜ್ ಇಲ್ಲ ಅಂದ್ರೆ ನೀವು ಇದನ್ನ ಟ್ರೈ ಮಾಡಬಹುದು. ಪಿಂಪಲ್ಸ್ ಅವ್ರಿಗೆ ಎಸ್ಪೆಷಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೊ ನಿಮ್ಗೆ ಏನಾದ್ರು ಇದನ್ನ ಬೈ ಮಾಡೋ ಟೈಮಲ್ಲಿ ನಾನು ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ನ ಮೆನ್ಷನ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡ್ರೆ ಒಂದು ಸಣ್ಣ ಅಮೌಂಟ್ ನಿಮಗೆ ಕಡಿಮೆ ಆಗುತ್ತೆ ಅದನ್ನ ಯೂಸ್ ಮಾಡ್ಬೇಕಾದ್ರೆ. ಸೊ ಇದ್ರೊಳಗೆ ಏನಂತ ಅಂದ್ರೆ 98% ಜನಕ್ಕೆ ವಿತಿನ್ 3 weeks ಅಲ್ಲೇ ಬೆಸ್ಟ್ ರಿಸಲ್ಟ್ ಅಂತೂ ಸಿಕ್ಕಿದೆ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ನನಗೂ ಇದು ತುಂಬಾ ಉಪಯೋಗ ಆಗಿತ್ತು, ಹಾಗಾಗಿ ನಾನು ನಿಮ್ಗೆ ಈ ಒಂದು
ಏನು ಆ್ಯಪನ್ನು ರೆಕಮೆಂಡ್ ಮಾಡ್ತೀನಿ. ನಿಮ್ಗೇನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕ್, ಅಲ್ಲಿಂದ ಡೌನ್ಲೋಡ್ ಮಾಡಿ. ಸೊ ನಾನು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ಯಾವ ಥರ ಅದನ್ನು ಯೂಸ್ ಮಾಡೋದು ಅಂತ. ಆ ಥರ ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಕೇರನ್ನು ನೀವು ಚೆನ್ನಾಗಿ ಮಾಡ್ಕೋಬೋದು. ಹಾಗೆ ಇವತ್ತಿನ ವ್ಲಾಗಲ್ಲಿ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಹೆಂಗಿತ್ತು, ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ನಾನೊಬ್ಳು ಆರ್ಡಿನರಿ ಹೌಸ್ ವೈಫ್, ಅಲ್ಲಿಂದ 100K ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇವತ್ತು ಒಂದು ಪುಟಾಣಿ ವ್ಲಾಗಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಎಲ್ಲರೂ ಕೇಳೋದು ನನಗೆ ಯಾಕೆ ಯೂಟ್ಯೂಬ್ ಚೂಸ್ ಮಾಡಿದೆ, ನಾನು ಯಾಕೆ ಯೂಟ್ಯೂಬ್ ಚೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನು ಸುಮಾರು ಸರಿ ಹೇಳಿದ್ದೀನಿ. ಸೊ ಇವತ್ತು ಕೂಡ ಹೇಳ್ತಾ ಇದ್ದೀನಿ. ನನಗೆ ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್ ಆಗಬೇಕಂತ ಸುಮಾರು ಕೆಲಸಗಳನ್ನ ಟ್ರೈ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಟೈಲರಿಂಗ್ ಮಾಡಿದ್ದೀನಿ, ಕುಚ್ಚು ಹಾಕಿದ್ದೀನಿ, ಸುಮಾರು ಕೆಲಸ ಮಾಡಿದ್ದೀನಿ. ಸ್ಯಾರಿಗೆ ಜಸ್ಟ್ ಜಿಗ್ಜಾಗ್ ಫಾಲ್ಸ್ ಹಾಕಿನೂ ಕೂಡ ನಾನು 60 ರೂಪಾಯಿ ದುಡಿತಾ ಇದೆ. ಸೊ ಅದ್ರ ಜೊತೆಗೆ ನನ್ನ ಅಪ್ಪನ ಕಳ್ಕೊಂಡಿದ್ದಂತಹ ಸಮಯ, ಆ ಸಮಯದಲ್ಲಿ ನನಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ನನ್ನ ಹತ್ರ ದುಡ್ಡಿರಲಿಲ್ಲ ಮತ್ತು ನಾನು ದುಡಿಬೇಕಿದ್ದ ಪರಿಸ್ಥಿತಿ ತುಂಬ ಇತ್ತು ನನ್ನ ಮನಸ್ಸಲ್ಲಿ ನನ್ನ ಅಮ್ಮನಿಗೋಸ್ಕರ. ಸೊ ಹಾಗಾಗಿ ನನಗೆ ಆ ಒಂದು ದುಡಿಯೋ ಒಂದು ದಾರಿ ಯೋಚನೆ ಮಾಡಬೇಕಾದ್ರೆ ನನಗೆ ಪಟ್ಟಂತ ಬಂದಿದ್ದು ಅಂದರೆ ಎಲ್ಲೋ ಹಾಗೆ ಗೊತ್ತಾಗಿದ್ದು ಯೂಟ್ಯೂಬ್ ಅನ್ನೋದು. ಸೊ ನನ್ನಲ್ಲೂ ಟ್ಯಾಲೆಂಟ್ ಇದೆ, ನಾನು ಏನನ್ನೋ ಮಾಡ್ತೀನಿ, ನನಗೆ ಎಷ್ಟೊಂದು ಗೊತ್ತಿದೆ. ಸೊ ನಾನು ಯೂಟ್ಯೂಬ್ ಮಾಡ್ಬೋದು ಅಂತ ಅನ್ನಿಸ್ತು. ಆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರಬೇಕು ಆ ಪರಿಸ್ಥಿತಿ ಇತ್ತು ನನಗೆ. ಹಾಗಾಗಿ ನಾನು ಯೂಟ್ಯೂಬ್ನ ಚೂಸ್ ಮಾಡಿಕೊಂಡೆ. ಪ್ರತಿ ಹೆಣ್ಮಕ್ಳಿಗೂ ಗಂಡ ಎಷ್ಟು ದುಡಿತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಥವಾ ನಾವು ಅಂದ್ಕೊಂಡಿರೋರ್ಗೆ ಏನಾದರೂ ಸಹಾಯ ಮಾಡಬೇಕಂತಂದಾಗ ಗಂಡನ ಸಂಪಾದನೆ ಮೇಲೆ ನಾವು ಹೋಗೋಕ್ಕಾಗಲ್ಲ. ನಾವು ಏನಾದರೂ ಮಾಡಬೇಕಂತ ಅಲ್ಲೇ ಬರೋದು. ಸೊ ಆ ಒಂದು ಹಠ ನನಗೆ ಇವತ್ತು ಯೂಟ್ಯೂಬನ್ನು ಎಷ್ಟು ಸಕ್ಸಸ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಸೊ ಅಷ್ಟೇ. ನಾನು ನೆಕ್ಸ್ಟ್ ಬಂದುಬಿಟ್ಟು ನನ್ನ ಚಾನಲ್ನ ಎಲ್ಲರೂ ಒಪ್ಕೊಂಡು ಸಪೋರ್ಟ್ ಮಾಡಿದ್ರೆ, ಯಾಕೆಂತಂದರೆ ಮೇನ್ ಪ್ರಾಬ್ಲಮ್ ಅದು ನಮ್ಮಂಥ ಹೆಣ್ಮಕ್ಳಿಗೆ ಯೂಟ್ಯೂಬ್ ಮಾಡಿದಾಗ ನಮಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಸುಮಾರು ಜನ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತೀರ. ಆದರೆ ನನಗೆ ಯೂಟ್ಯೂಬಲ್ಲಿ ಯಾರಿಗೂ ಒಂದು 50-50 ಅಂತ ಹೇಳ್ಬೋದು. ಒಂದು 50% ಅಂದರೆ ನನಗೆ ಹೊರಗಿನವ್ರ ಅಭಿಪ್ರಾಯ ಬೇಕಾಗಿರಲಿಲ್ಲ. ಯಾಕೆಂದರೆ ನಾವಿರೋದು ರಿಲೇಷನಲ್ಲಿ. ಸೊ ನಮಗೆ ರಿಲೇಷನ್ ಅವ್ರ ಅಭಿಪ್ರಾಯನೇ ಬೇಕಾಗತ್ತೆ. ಸೊ 50% ಜನ ಒಪ್ಕೊಂಡು 50% ಜನ ಒಪ್ಕೊಳ್ಳಿಲ್ಲ. ಅದರೊಳಗೆ ಸುಮಾರು ಜನ ನನ್ನನ್ನು ಕೆಳಗಡೆ ಎಳೆಯೋಕ್ಕೆ ಟ್ರೈ ಮಾಡಿದ್ದು. ಯಾರು ಒಪ್ಕೊಳ್ಳಲ್ಲ ಅಷ್ಟು ಸುಲಭವಾಗಿ. ಆಮೇಲೆ ಒಪ್ಕೇನೋ ನನಗೆ ಬೇಕಾಗಿರಲಿಲ್ಲ. ಹಿಂದೆ ಮಾತಾಡೋರ್ದೇನು ನನಗೆ ಮ್ಯಾಟ್ರಲ್ಲ. ಒಪ್ಕೋಬೇಕಾಗಿರೋರೆಲ್ಲ ಒಪ್ಕೊಂಡಿದ್ರು. ಅಂದರೆ ನನ್ನಮ್ಮ, ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ನಾನು. ಸೊ ನನಗಿಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿಂದ ನನಗೆ ಬೇರೆಯವ್ರ ಅಭಿಪ್ರಾಯ ಅಷ್ಟು ಏನು ಅನಿಸ್ಲಿಲ್ಲ. ಬಟ್ ಒಪ್ಕೊತೀನಿ, ಯಾರೂ ಒಪ್ಕೊಳ್ಳಲ್ಲ. ನನಗೆ ಸುಮಾರು ಜನ ಕಮೆಂಟ್ ಮಾಡಿ ಬೇಜಾರು ಮಾಡ್ಕೊಂಡು ಹೇಳಿರೋರು ಇದ್ದಾರೆ. ಮತ್ತು ನಾನು ನೋಡಿದ್ದೀನಿ, ಎಷ್ಟೋ ವಿಚಾರ ಕೇಳಿದ್ದೀನಿ. ಈ ಥರದ್ರೊಳಗೆ ಯೂಟ್ಯೂಬ್ ಜರ್ನಿ ಅಂತ ಅಂದಾಗ ಕೆಲವೊಬ್ಬರು ಅಪೋಸ್ ಮಾಡೇ ಮಾಡ್ತಾರೆ. ಬರೀ ಯೂಟ್ಯೂಬ್ ಅಂತಲೇ ನೀವು ಕೇಳೋದು ಅಲ್ಲದೆ ನಾವು ಏನೇ ಲೈಫಲ್ಲಿ ಮಾಡೋಕ್ಕೆ ಹೋದ್ರೂ ಅಂದರೆ ನಾವು ಒಂದು ಸ್ಟೇಜಲ್ಲಿ ಇರ್ತೀವಿ, ಅಲ್ಲಿಂದ ಮೇಲೇನೋ ಅಥವಾ ಚೆನ್ನಾಗೋ ಇನ್ನೂ ಬೆಟರಾಗೋ ಏಳಿಗೆನೋ ಒಳ್ಳೆಯದೋ ಆಗ್ತಾ ಇದ್ದಾಗ ನಮ್ಮ ಹತ್ತಿರದ ಜನಕ್ಕೆ ಫಸ್ಟ್ ಇಷ್ಟ ಆಗಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತ ಅಂದಾಗ ಹತ್ತಿರದ ಜನಕ್ಕೆ ಇಷ್ಟ ಆಗದಲ್ಲೇ ಇದ್ದಾಗ ಅಥವಾ ನಾವು ಚೆನ್ನಾಗಿ ಆಗ್ತಾ ಇರೋದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದಾಗ ನಮ್ಮಿಂದ ದೂರ ಹೊರಟೋಗ್ತಾರೆ. ಸೊ ಯೂಟ್ಯೂಬ್ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಎಲ್ಲರಿಗೂ ಅನುಭವ ಆಗಿರುತ್ತೆ. ಒಂದು ಮಾತು ಹೇಳ್ತಾರೆ, ಶತ್ರುಗಳು ಎಲ್ಲೂ ಇರಲ್ಲ, ನಮ್ಮ ಪಕ್ಕದಲ್ಲೇ ಇರ್ತಾರೆ ಅಂತ. ಹಾಗೇನೆ ಯಾರೂ ಇರಲ್ಲ, ನಮ್ಮ ಪಕ್ಕದಲ್ಲೇ ಇರ್ತಾರೆ ಅವರು. ಸ್ಟಾರ್ಟಿಂಗು ನನಗೆ ಮಾತ್ರನೇ ಹಿಂಗೆ, ನನ್ನನ್ನು ಮಾತ್ರನೇ ಯಾರು ಸಪೋರ್ಟ್ ಮಾಡ್ತಲ್ಲ, ಈ ಥರ ಎಲ್ಲ ನನಗೂ ಅನ್ನಿಸ್ತಾ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಅಂತ. ಹಾಗಾಗಿ ಇವಾಗ ಅದೇ ನನಗೆ ದೊಡ್ಡದಂತ ಅನಿಸಲ್ಲ. ಮತ್ತು ಇಲ್ಲಿ ಯೂಟ್ಯೂಬ್ ಅಂತ ಅಲ್ಲ, ಏನೇ ಒಂದು ಮಾಡಬೇಕಾದ್ರೂ ಯಾರ್ದೋ ನಮಗೆ ಸಪೋರ್ಟ್ ಬೇಕಿತ್ತು ಅಂತ ಅಂದ್ಕೊಳ್ಳೋದೇ ಫಸ್ಟ್ ತಪ್ಪು. ಅವ್ರು ಏನಾದರೂ ಮಾತಾಡಲಿ, ನಾವೇನು ಅಂದ್ಕೊಂಡಿದ್ದೀವಿ ಆ ಸ್ಥಾನಕ್ಕೆ ನಿಲ್ಲೋ ತನಕ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ಆ ಸ್ಥಾನಕ್ಕೆ ಹೋದ್ಮೇಲೆ ಅವ್ರಿಗೂ ಅರ್ಥ ಆಗುತ್ತೆ ನಾವೇನು ಮಾಡಿದ್ದೀವಿ, ನಾವೇನು ಮಾಡ್ತಾ ಇದ್ವಿ ಅಂತ. ಅಲ್ಲಿವರೆಗೂ ಅದನ್ನೆಲ್ಲ ಅನ್ಸ್ಕೊಳ್ಳೇಬೇಕು. ಇನ್ನೂ ಹೇಳ್ಬೇಕಂದ್ರೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾರು ಬಿಟ್ಟು ಹೋದ್ರು, ಯಾರು ನನ್ನಿಂದ ದೂರ ಹೋದ್ರು, ಮತ್ತು ನನಗೆ ಯಾರೆಲ್ಲ ಬೈಕೊಂಡ್ರು, ನನ್ನ ಮುಂದೆನೇ ಬೈದರು, ಅವ್ರು ಎಲ್ಲರಿಗೂ. ಯಾಕೆಂದರೆ ಆ ಒಂದು ಹಠ ಛಲ ನನ್ನನ್ನು ಇಲ್ಲಿವರೆಗೂ ಬರೋದಕ್ಕೆ ಹೆಲ್ಪ್ ಮಾಡ್ತು. ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದನ್ನು ಕೂಡ ನನ್ನ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡ್ತು. ಸೊ ಇಷ್ಟೇ. ಇನ್ನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಇತ್ತು, ಆದರೆ ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿತ್ತು. ಅಮ್ಮ ಕೊಡ್ತೀನಿ ಅಂತ ಅಂದರು ಲಾಸ್ಟ್ ಟೈಮ್ ಹೋದಾಗ. ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ಗೆ ಬರ್ತೀನಲ್ಲ ಆವಾಗ ಇಸ್ಕೊಳ್ತೀನಿ ಅಂತ ಹೇಳಿ ನಾನು
ಮಸಾಲೆ ಪುಡಿ ತೊಗೊಂಡು ಬಂದಿರಲಿಲ್ಲ, ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಶ್ರೂಮ್ ಇತ್ತು, ಹಾಗಾಗಿ ಮಶ್ರೂಮ್ ಬೋಂಡ ಮಾಡಿಕೊಂಡು ಇವತ್ತು ಮೊಸರು ಹಾಕಿ ನಾನು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್, ಮತ್ತು ಇದನ್ನು ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಅದಕ್ಕೆ ಇದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೂಲಂಗಿನ ಬೇಯೋದಕ್ಕೆ ಇಟ್ಟಿದ್ದೀನಿ. ತುಂಬ ಸಿಂಪಲ್ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಈಸಿಯಾಗಿ ಆಗಿಬಿಡುತ್ತೆ, ಬೇಗನೂ ಆಗೋಗುತ್ತೆ. ಸೊ ಈ ಒಂದು ರೆಸಿಪಿಯನ್ನು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದರೂ ರೆಸಿಪಿ ಡೌಟ್ಸ್ ಆದರೆ ಅಲ್ಲಿ ನೋಡ್ಬೋದು. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸಾಂಬಾರಿಗೆ ಹೆಂಗೆ ಬೇಕೋ ಹಂಗೆ. ನಾನು ಸ್ವಲ್ಪ ಜಾಸ್ತಿ ಮೂಲಂಗಿ ಹಾಕಿರೋದಕ್ಕೆ ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಂದು 2 ಈರುಳ್ಳಿ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಇಷ್ಟು ಜೊತೆಗೆ ನಾವು ಜೀರಿಗೆ ಮತ್ತು ಅರಿಶಿನ, ಸ್ವಲ್ಪ ನೀರು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋದು. ಚೆನ್ನಾಗಿ ರುಬ್ಬಿದ್ಮೇಲೆ ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ರುಬ್ಬಿರೋ ಮಸಾಲಾನ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಹಸಿ ವಾಸನೆ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಬೆಂದಿರೋ ಮೂಲಂಗಿನ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇಷ್ಟೇ ಸಿಂಪಲ್. ಅದ್ರ ಜೊತೆಗೆ ಈಸಿ ಬೋಂಡ ಕೂಡ ಮಾಡಿಕೊಂಡೆ. ಈ ರೆಸಿಪಿ ತುಂಬ ಈಸಿ. ಅದ್ರ ಜೊತೆಗೆ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ 0 ನಾಲೆಡ್ಜಿಂದ ಹೆಂಗೆ 100K ಫಾಲೋವರ್ಸ್ ಆಯಿತು ಅಂತ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನನ್ನಿಂದನೂ ಇದು ಸಾಧ್ಯನಾ ಅಂತ ಒಂದೊಂದ್ಸರಿ ಅನಿಸುತ್ತೆ ಕೂಡ. 0 ನಾಲೆಡ್ಜ್, ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯೂಟ್ಯೂಬ್ ಮಾಡಬೇಕು, ಅದರಿಂದ ಅರ್ನಿಂಗ್ಸ್ ಬರುತ್ತೆ ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಆವಾಗ ನನಗೆ ಹಿಂದಿ ತುಂಬ ಚೆನ್ನಾಗಿ ಬರ್ತಾ ಇದ್ದಿದ್ದರಿಂದ ತುಂಬ ಟೆಕ್ ಚಾನಲ್ಗಳು ತುಂಬ ಇದ್ದವು ಹಿಂದಿಯಲ್ಲಿ. ಪ್ರತಿಯೊಂದು ಸ್ಟೆಪ್ಪನ್ನು ಇನ್ ಡೀಟೇಲ್ ಆಗಿ ಅವರು ಹೇಳ್ತಾಯಿದ್ರು. ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಹಿಂದಿ ಅರ್ಥ ಆಗೋದ್ರಿಂದ ನಾನೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ಈ ಜರ್ನಿಯಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನಗೆ ಯಾರ್ದು 0 ಸಪೋರ್ಟ್. ಈ ಥರ ಹೇಳ್ಬೇಕಂತನೂ ಕೂಡ ಕೆಲವೊಬ್ಬರು ಅದನ್ನು ಕ್ರೆಡಿಟ್ ತೊಗೊಳಕ್ಕೆ ಬಿಡಲ್ಲ. ಬಟ್ ನನಗೆ ಗೊತ್ತು ಇದರಲ್ಲಿ ಏನು ನಾನು ಕಷ್ಟಪಟ್ಟಿದ್ದೀನಿ ಅಂತ. ಹಗಲು ರಾತ್ರಿ ಎಷ್ಟು ರಾತ್ರಿ ನಿದ್ದೆ ಕೆಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಯಾಕೆಂತಂದರೆ ನಮಗೆ ಜವಾಬ್ದಾರಿನೂ ಇತ್ತು. ಮನೇಲಿ ಮಕ್ಕಳು ನೋಡ್ಕೋಬೇಕು, ಸ್ಕೂಲಿಗೆ ಕಳಿಸ್ಬೇಕು, ನಾನು ಟೈಲರಿಂಗ್ ಕಲಿತಾ ಇದ್ದೆ, ಅಲ್ಲಿಗೆ ಹೋಗಬೇಕು, ಮತ್ತು ಅದ್ರ ಜೊತೆಗೆ ಹೋಗೋದು ಬರೋರು ಎಲ್ಲ ಇತ್ತು. ಸೊ ಅವನ್ನೆಲ್ಲ ಹ್ಯಾಂಡ್ಲ್ ಮಾಡಿಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದಾಗ ನನಗೆ ಹೇಳೋರು ಯಾರಿಲ್ಲ, ಕೇಳೋರು ಯಾರಿಲ್ಲ, ಆಮೇಲೆ ಯಾರ ಹತ್ರ ತಿಳ್ಕೊಬೇಕಂತ ಗೊತ್ತಿಲ್ಲ. ಪ್ರತಿಯೊಂದನ್ನು ನಾನು ಟೆಕ್ ಚಾನಲ್ ಮುಖಾಂತರನೇ ಕಲ್ತಿದ್ದು. ಹೇಗೋ ಚಾನಲ್ನ ಕ್ರಿಯೇಟ್ ಮಾಡಿದೆ. ಅದಾದಮೇಲೆ ವಿಡಿಯೋ ಹಾಕೋದನ್ನ ಕಲಿತೆ, ಎಡಿಟಿಂಗ್ ಕಲಿತೆ, ಆಮೇಲೆ ವಾಯ್ಸ್ ಓವರಿಂದ ಸಣ್ಣ ಪುಟ್ಟದ್ರಿಂದನೂ ಕೂಡ ನಾನು ಪ್ರತಿಯೊಂದನ್ನು ಪ್ರತಿ ರಾತ್ರಿ ಕೂತ್ಕೊಂಡು ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ. ಯಾಕೆಂದರೆ ಈಸಿ ಇರಲಿಲ್ಲ. ಇವಾಗ ತುಂಬ ಇದೆ, ಸ್ಟಾರ್ಟಿಂಗಲ್ಲೇ ಅಷ್ಟಿರಲಿಲ್ಲ. ನಾನೆಲ್ಲ ಚಾನಲ್ ಕಲಿತು ಕ್ರಿಯೇಟ್ ಮಾಡೋ ಟೈಮಲ್ಲಿ ಅಷ್ಟಿರಲಿಲ್ಲ. ಯಾರ್ದೊಂದು ಸಪೋರ್ಟ್ ಇರಲಿಲ್ಲ. ಟೆಕ್ನಿಕಲ್ ಇಶ್ಯೂ ಆದರೆ ಯಾರನ್ನ ಕೇಳಬೇಕು, ಇದು ನಾನು ಕ್ಲಿಕ್ ಮಾಡ್ತಾ ಇರೋದು ಕರೆಕ್ಟಾ, ಈ ಆಪ್ಷನ್ ತೊಗೋಬೇಕು, ಏನೂ ಗೊತ್ತಿಲ್ಲ. ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತಾ ಇತ್ತು ಆವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು. ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದೆ. ಆ ಟೈಮಲ್ಲಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಅದನ್ನು ಹೆಂಗೋ ಸ್ಟಾರ್ಟ್ ಮಾಡಿ ಒಂದು ವಿಡಿಯೋನ ಮಾಡೋದನ್ನ ಕಲ್ತ್ಕೊಂಡು ವಾಯ್ಸ್ ವರ್ಕ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು, ಅದಕ್ಕೆ ಟೈಟಲ್, ಥಂಬ್ನೈಲ್, ಹಿಂಗೆ 1000 ಪಾಠನ ಕಲಿಸ್ತು. ಸೊ ಅಲ್ಲಿಂದ ಬಂದಿದ್ದು ಇವತ್ತು ಲೀಲಾಜಾಲವಾಗಿ ವಿಡಿಯೋ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಆಗಿದೆ ಅಂತಂದರೆ ಎಲ್ಲನೂ ಕೂಡ ಎಕ್ಸ್ಪೀರಿಯೆನ್ಸಿಂದ. 0-100K ಒಂದಿನದಲ್ಲಾಗಿಲ್ಲ, 4 ವರ್ಷ ಟೈಮ್ ತೊಗೊಂಡಿದೆ. 4ರಿಂದ 5 ವರ್ಷನೇ ಆಗೋಯಿತು. ಸೊ ಯಾವುದೂ ಒಂದು ದಿನಕ್ಕೆ ಆಗೋದಿಲ್ಲ, ಸುಮಾರು ಟೈಮ್ ತೊಗೊಳುತ್ತೆ. ಒಂದು ಚಾನಲ್ ಫ್ಲಾಪ್ ಆಯಿತು, ಇನ್ನೊಂದು ಚಾನಲ್ ಮತ್ತೆ ಮಾಡಿದೆ. ನನಗಿಲ್ಲ ಇದರಿಂದ ಏನಾದರೂ ಮಾಡಲೇಬೇಕಂತ ಹೇಳಿ. ಸೊ ಅದು ಕ್ಲಿಕ್ ಆಯಿತು. ಅದು ಸ್ಟಾರ್ಟ್ ಮಾಡಿದಾಗ ಬರೀ 10,000 ರೂಪಾಯಿ ಫೋನಿಂದ ನಾನು ವಿಡಿಯೋನ ಮಾಡ್ತಾಯಿದ್ದೆ. ಸೊ ಈ ತುಂಬ ಇದೆ, ಮೇಲ್ ನೋಡ್ಕೊಳ್ಳೋಕ್ಕೆ ನೋಡಿ ಮಾತಾಡೋ ಸುಮಾರು ಜನ ಇರ್ತಾರೆ. ಅವ್ರಿಗೇನೂ ಗೊತ್ತಿರಲ್ಲ ಅದ್ರದ್ದು ಎಫರ್ಟ್ ಏನು, ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ ಏನೂ ಗೊತ್ತಿಲ್ಲ. ಅದ್ರ ಮಧ್ಯೆ ಎಷ್ಟೋ ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ. ಅದನ್ನೆಲ್ಲ ಕುತ್ಕೊಂಡು ತಲೆಗೆ ಹುಳ ಬಿಟ್ಕೊಂಡು ಇಡೀ ರಾತ್ರಿ 1000 ವಿಡಿಯೋ ನೋಡಿದ್ದೀವಿ ನಾವು. ಪ್ರತಿದಿನ ಏನ್ಗೆ, ಯಾಕೆ,
ಯಾಕೆ ಹೀಗಾಗ್ತಾ ಇದೆ, ಏನು ಮಾಡಬೇಕು ಅಂತ ಹೇಳಿ. ಸೊ 1000 ವಿಡಿಯೋದಲ್ಲಿ 1000 ಥಾಟ್ಸ್ ತೊಗೊಂಡು ನಾವೇ ಏನೋ ಒಂದು ಮಾಡ್ತೀವಿ ಅಲ್ವಾ, ಅದು ಎಫರ್ಟ್ ಹಾಕಿದ್ದೀವಿ, ಇಲ್ಲ ಅಂತ ಅಲ್ಲ, ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿರೋದು. ಸೊ ಇಷ್ಟೆಲ್ಲ ಕತೆ ಆಯಿತು. 0 ನಾಲೆಡ್ಜಿಂದ 100K ಬರೋದಕ್ಕೆ ಸುಮಾರು ಕಲಿಸಿದ್ದಾರೆ. ಸೊ ಈ ಜರ್ನಿಯಲ್ಲಿ ನಾನು ಎಷ್ಟೋ ವಿಡಿಯೋ ನೋಡ್ಬಿಟ್ಟು 1000 ವಿಡಿಯೋ ನೋಡಿದ್ದೀನಿ ಟೆಕ್ ಚಾನಲಿಂದ. ಸೊ ಅದರಿಂದ ಸುಮಾರು ಕಲಿತೆ ನಾನು. ಹಾಗಾಗಿ ನನಗೆ 0ಇಂದ 100Kವರೆಗೂ ಬರೋದಕ್ಕೆ ಹೆಲ್ಪ್ ಆಯಿತು. ಹಂಗೆ ನನ್ನ ಆಡಿಯನ್ಸ್ ಕೂಡ ನನ್ನ ಸಿಂಪ್ಲಿಸಿಟಿನ, ನಾನು ಯೋಚನೆ ಮಾಡೋ ರೀತಿಯನ್ನು ಇಷ್ಟಪಟ್ಟರು. ಸೊ ಅವರಿಂದ ನಾನು 100K ಫಾಲೋವರ್ಸ್ ರೀಚ್ ಆಗೋಕ್ಕಾಯಿತು. ಈ 4 ವರ್ಷದ ಜರ್ನಿ ಎಷ್ಟು ಕಷ್ಟ ಆಯಿತು ಅಂತ ಕೇಳೋದಾದರೆ ತುಂಬ ಕಷ್ಟ. ಯಾಕೆಂದರೆ ನೆಗೆಟಿವ್ ಅನ್ನೋದು ತುಂಬ ಸಡನ್ನಾಗಿ ತೊಗೊಳಕ್ಕಾಗಲ್ಲ. ಅದಕ್ಕೂ ಅಭ್ಯಾಸ ಆಗಬೇಕು, ಅದಕ್ಕೂ ಎಕ್ಸ್ಪೀರಿಯನ್ಸ್ ಆಗಬೇಕು. ಸ್ಟಾರ್ಟಿಂಗ್ ತುಂಬ ಹತ್ತಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಕೆಲವೊಂದಿಷ್ಟು ನಡೀತಾ ಇದ್ದರೆ ಅಲ್ಲಿ ಹೊರಗಡೆಯಿಂದ ಕಮೆಂಟ್ಸ್ ಪಾಸ್ ಮಾಡಿದ ಇರ್ತಾರಲ್ಲ, ಅದು ಒಂದಿಷ್ಟು. ಸೊ ಇದೆಲ್ಲ ತುಂಬ ಕಷ್ಟ ಆಯಿತು ನನಗೆ. ಇಷ್ಟ ಜೊತೆಗೆ ಸ್ವಲ್ಪ ಜಾಸ್ತಿನೇ ಕಷ್ಟ. ಯಾಕೆ ಅಂತಂದರೆ ನಾನು ಅವಾಗ ತಾನೇ ಪ್ರೀತಮ್ದು ಏನು ಪ್ರೆಗ್ನೆಂಟು, ಅದಾದಮೇಲೆ ಮಗು ಆಯಿತು. ಆಮೇಲೆ ನನ್ನ ಚಾನಲ್ ಸ್ವಲ್ಪ ಕ್ಲಿಕ್ ಹಾಕೋಕ್ಕೆ ಸ್ಟಾರ್ಟ್ ಆಗಿದ್ದು ಕೂಡ ಆ ಟೈಮಲ್ಲಿ ನಂಗೆ ತುಂಬ ಕಷ್ಟ ಆಯಿತು. ಯಾಕೆಂದರೆ ಕೋವಿಡ್ ಮುಗಿದು ಪ್ರಗತಿಗೆ ಸ್ಕೂಲ್ ಆಗ್ತಾನೆ ರೀಓಪನ್. ನನಗೆ ಬೇರೆ ಯಾರ್ದು ಸಪೋರ್ಟ್ ಇಲ್ದಲೇ ಇದ್ದಿದ್ದ ಕಾರಣ ನಾನು ಮಗುನ ಒಂದು 3 ತಿಂಗಳಿಗೇನೆ ಕರ್ಕೊಂಬರ್ಬೇಕಾಯಿತು. ಅವ್ನು 15 ದಿನ ICU, ಆ ಟೆನ್ಷನ್. ಸೊ ಇದೆಲ್ಲದರಲ್ಲೂ ನಾನು ತುಂಬ ವೀಕ್ ಆದೆ, ತುಂಬ ಸಣ್ಣ ಆದೆ, ಹೇಳೋಕ್ಕಾಗ್ದಲೇ ಇರೋಷ್ಟು ನಾನು ವೀಕ್ ಆಗಿಬಿಟ್ಟಿದ್ದೆ. ಆ ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ನನ್ನ ಬಗ್ಗೆ ಮಾತಾಡಿದ್ದು, ನನ್ನ ಬಗ್ಗೆ ಕಮೆಂಟ್ ಪಾಸ್ ಮಾಡಿದ್ದು, ಸೊ ನೀನು 9 ಥರ ಇದೆಯಾ, ಆ ಥರ ಈ ಥರ ಸಂದರ್ಭಗಳು ಅರ್ಥ ಆಗ್ದಲೇ ಮಾತಾಡಿರ್ತಾರೆ. ಅಂದರೆ ಅದು ನಮಗೆ ಆ ಟೈಮಲ್ಲಿ ಬೇಜಾರು ಮಾಡುತ್ತೆ. ಸೊ ಇನ್ನೊಂದು ಏನಂತಂದರೆ, ನಿಮಗೆ ಗೊತ್ತಿಲ್ಲದಲ್ಲೇ ಎಷ್ಟೋ ವಿಚಾರಗಳಿರುತ್ತೆ, ಅದು ನಮ್ಮ ಬ್ಯಾಕ್ ಸ್ಕ್ರೀನಲ್ಲಿ ನಡೀತಾ ಇರುತ್ತೆ ನಮ್ಮ ಲೈಫಲ್ಲಿ. ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವೊಂದನ್ನು. ಸೊ ಅದ್ರ ಮಧ್ಯೆ ಕೆಲವೊಂದು ಕಮೆಂಟ್ಸ್, ಇಲ್ಲೂ ನನ್ನ ಪೇಯ್ನ್ ಆಗ್ತಾ ಇರುತ್ತೆ, ಅಲ್ಲೂ ಪೇಯ್ನ್ ಕೊಡ್ತಾ ಇದ್ದಾಗ ಅದೆಲ್ಲ ಎಷ್ಟೋ ಸರಿ ನಾನು ತುಂಬ ಅಗ್ರೆಸಿವ್ ಆಗಿ ತುಂಬ ಹತ್ತಿದ್ದೀನಿ, ತುಂಬ ನೋವಾಗಿದೆ, ತುಂಬ ಬೇಜಾರು ಮಾಡಿದ್ದೀನಿ. ಈ ಯೂಟ್ಯೂಬ್ ನನಗೆ ಎಷ್ಟು ಖುಷಿ ಕೊಟ್ಟಿದೆಯೋ ಅದಕ್ಕೆ ಡಬಲ್ ಕಷ್ಟನೂ ಕೊಟ್ಟಿದೆ, ಕಣ್ಣೀರು ಕೊಟ್ಟಿದೆ. ಅದೆಲ್ಲ ಒಂದು ಪಾರ್ಟ್. ಸೊ ಅದು ಒಂದು ಟೈಮ್ ತನಕನೂ ನಮಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಸ್ಟಾರ್ಟಿಂಗ್ ನೀವು ಏನಾದರೂ ಯೂಟ್ಯೂಬ್ ಮಾಡಿದಾಗ ಒಂದು ವರ್ಷ 2 ವರ್ಷ ಅದನ್ನು ತೊಗೊಳಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದಾದಮೇಲೆ ನಿಮಗೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಇದ್ದಿದ್ದೆ ನಾನೇನೋ ಅಂತ ನನಗೆ ಗೊತ್ತು, ಸುಮ್ಮನೆ ಗೊತ್ತಿಲ್ದಲೆ 1 ನಿಮಿಷದೇನೋ ಜಡ್ಜ್ ಮಾಡಿ ಮಾತಾಡ್ತಾರೆ ಅಂತ. ಬ್ಲ್ಯಾಕ್ ಅನ್ನೋ ಅರ್ಥ ನನಗೆ ಗೊತ್ತಿಲ್ಲ, ಬ್ಲಾಕ್ ಅನ್ನೋ ಅರ್ಥ ಗೊತ್ತಿಲ್ವಾ. ಸೊ ಅದು ಒಂದೇ ಬೆಸ್ಟ್ ಎಕ್ಸಾಂಪಲು. ಬ್ಲ್ಯಾಕ್ ಕಾಫಿ ಅನ್ನೋದಕ್ಕೆ ಹೋಗಿ ಸ್ವಲ್ಪ ಬ್ಲಾಕ್ ಅಂದಿದ್ದಕ್ಕೇ ಎಷ್ಟು ಜನ ನನಗೆ ತೀಡಿದ್ರಿ. ಸೊ ಈ ಥರ ಸಣ್ಣ ಪುಟ್ಟ ತಪ್ಪುಗಳನ್ನ ತುಂಬ ಎತ್ತಿ ಮಾತಾಡೋದು. ಸೊ ಇದೆಲ್ಲ ಕೆಲವೊಂದು ಸರಿ ಬೇಜಾರಾಗುತ್ತೆ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಈಗ ನಾನು ತುಂಬ ಫೈನ್, ಯಾಕೆಂದರೆ ತುಂಬ ಮುಂದಕ್ಕೆ ಬಂದುಬಿಟ್ಟಿದ್ದೀನಿ, ಹಾಗಾಗಿ ಅದೇನು ಬೇಜಾರು ಅನಿಸಲ್ಲ. ಇನ್ನು ನಾಳೆ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿರಲಿ, ಮನೇಲಿರುತ್ತಲ್ಲ ಅಂತ ಹೇಳಿ ಇವತ್ತು ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಏರ್ ಡ್ರೈ ಮಾಡಿದೆ. ಯಾಕೆಂದರೆ ಇದು ಕೂದಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಂಜೆ ಆಗಿಬಿಟ್ಟಿತ್ತು. ಹಂಗಾಗಿ ಏರ್ ಡ್ರೈ ಮಾಡಿ ಕಂಪ್ಲೀಟಾಗಿ ಡ್ರೈ ಆದರೆ ಅದು ಒಳ್ಳೇದಿಲ್ಲ, ಅಂದರೆ ಸ್ವಲ್ಪ ಹುಷಾರು ತಪ್ಪಿಬಿಡುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಇದಕ್ಕೆ ನಾವು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದೀವಿ, ಇದು ನಮ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಇನ್ನು ಯೂಟ್ಯೂಬ್ ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳೋದಾದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಯಿತು. ಅಂತ ಅಂದರೆ ಏನೂ ಗೊತ್ತಿರಲಿಲ್ಲ. 0 ನಾಲೆಡ್ಜಿಂದ 100K ಬರೋಷ್ಟಿಗೆ ಸಿಕ್ಕಾಪಟ್ಟೆ ಪಾಠ ಕಲ್ತಿದ್ದೀನಿ. ಆಮೇಲೆ ಒಂದಿಷ್ಟು ಒಳ್ಳೆ ಫ್ರೆಂಡ್ಸ್, ನನ್ನ ಫಾಲೋವರ್ಸೇ ಸುಮಾರು ಜನ ನನಗೆ ಫ್ರೆಂಡ್ಸ್ ಆದರು. ಅದ್ರ ಜೊತೆಗೆ ಒಳ್ಳೊಳ್ಳೆ ಸಪೋರ್ಟ್ ಮಾಡೋ ಕಮೆಂಟ್ಸ್ಗಳು ಸಿಗುತ್ತೆ. ನಾನು ಒಂದು ಸರಿ ಲೋ ಅಂತ ಅವ್ರ ಜೊತೆ ನನ್ನ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡ್ರೆ ಅವ್ರು ನನಗೆ ಅಷ್ಟು ಮೋಟಿವೇಟ್ ಮಾಡ್ತಾರೆ. ನನ್ನ ವಿಡಿಯೋಸನ್ನು ನನಗೆ ತೋರಿಸ್ತಾರೆ, ಅಂದರೆ ನೋಡಿ ನೀವು ಇಷ್ಟೆಲ್ಲ ಮೋಟಿವೇಟ್ ಮಾಡಿ, ನೀವೇ ಮೋಟಿವೇಟ್ ಇಲ್ಲ ಅಂದರೆ ಹೆಂಗೆ ಅಂತ. ಸೊ ನನ್ನನ್ನು ಯಾವತ್ತೂ ಡೌನ್ ಆಗೋಕ್ಕೆ ಬಿಟ್ಟಿಲ್ಲ. ಇದರಲ್ಲಿ ನನ್ನ ಲೈಫಲ್ಲಿ ನನಗೆ ಬಿಗ್ ಸಪೋರ್ಟ್ ಅಂದರೆ ನನ್ನ ಆಡಿಯನ್ಸೇ. ಯಾಕೆಂತಂದರೆ ಎಷ್ಟು
ಎಷ್ಟೊಂದು ಸರಿ ನನಗೆ ಅದು ಸಪೋರ್ಟ್ ಆಗಿದೆ, ನಿಮ್ಗೆ ಅದನ್ನ ಹೇಳೋಕ್ಕಾಗಲ್ಲ. ಆ ಮೂಮೆಂಟಲ್ಲೆಲ್ಲ ನನಗೆ ಆಡಿಯನ್ಸ್ ಇದ್ದಾರೆ ಅಂತಲೇ ಎಷ್ಟೋ ಜನ ನನ್ನನ್ನು ಮಾತಾಡ್ಸೋಕ್ಕೆ ಅಂದರೆ ಸ್ವಲ್ಪ ನನ್ನ ಮೇಲೆ ವಾಪಸ್ ಬರೋಕ್ಕೆ ಟ್ರೈ ಮಾಡಲ್ಲ. ಈ ಥರದ್ದೆಲ್ಲ ನನಗೆ ಸಪೋರ್ಟ್ ಆಗಿದೆ. ಆಮೇಲೆ ನನಗೆ ನನ್ನ ಲೈಫೇ ಬದಲಾಯಿಸ್ತು ಅಂತ ಹೇಳ್ಬೋದು. ನನ್ನ ಇಡೀ ಲೈಫಲ್ಲಿ ನಾನು ಏನೋ ಮರೆಯೋಕ್ಕಾಗಲ್ಲ. ನನಗೇನೋ ಒಂದು ನನ್ನ ಲೈಫಲ್ಲಿ ನಾನು ಗಳಿಸಿದ್ದೀನಿ, ನಾನು ಪಡ್ಕೊಂಡಿದ್ದೀನಿ ಅಂತ ಅದು ಯೂಟ್ಯೂಬಿಂದ ನನ್ನ ಆಡಿಯನ್ಸ್. ಸೊ ಆ ದುಡ್ಡು ಬಿಡಿ, ನಾನು ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಆಡಿಯನ್ಸ್, ನನ್ನ ಜನ, ನನ್ನ ವ್ಯೂವರ್ಸ್ ಏನಿದಾರಲ್ಲ, ಆ ಹ್ಯೂಜ್ ಆಡಿಯನ್ಸ್. ಸೊ ಆ ಸಪೋರ್ಟು, ಸೊ ಅದು ಎಲ್ಲೋ ಹೋಗಿದೆ, ಅದನ್ನು ನಾನು ಹೇಳೋಕ್ಕೂ ಆಗಲ್ಲ. ಯಾಕೆಂತಂದರೆ ಎಲ್ಲೋ ರೋಡಲ್ಲಿ ಹೋಗ್ತಾ ಇದ್ರೆ 4 ಜನ ನನ್ನನ್ನು ಗುರ್ತಿಡ್ದು ಮಾತಾಡಿಸ್ತಾರೆ. ಸೊ ಆ ಒಂದು ಖುಷಿ. ಆಮೇಲೆ ನಾನು ಹೇಳಿದ್ದೆ ನಿಮಗೆ ಎಜುಕೇಷನಲ್ಲಿ ಫ್ಲಾಪ್ ಆಯಿತು ಅಂತ ಅಂದಾಗ, ನನ್ನ ಜೀವನದಲ್ಲಿ ನಾನು ಗೆದ್ದಿದ್ದೀನಿ ಅಂತ ನೀವು ಹೆಂಗೆ ಹೇಳಿದ್ರಿ, ಆ ಗೆಲ್ಲೋದಕ್ಕೆ ಒಂದು ಕಾರಣ ಯೂಟ್ಯೂಬ್ ಚಾನಲ್. ನನ್ನ ಇಲ್ಲಾಂದಿದ್ರೆ ನಾನು ಏನೂ ಅಲ್ಲ, ನಾನು 0 ಥರ ಇರ್ತಾ ಇದ್ದೆ. ಸೊ ಆ ಥರ ಇದ್ಬಿಡ್ತಿದ್ನಲ್ಲ, ಆ ಲೈಫ್ನ ಈ ಥರ ನನಗೆ ಕೊಟ್ಟಿದ್ದೀರಲ್ಲ. ಸೊ ಹಾಗಾಗಿ ನನಗೆ ಯೂಟ್ಯೂಬ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಹೇಳೋಕ್ಕಾಗಲ್ಲ, ನನ್ನ ಲೈಫಲ್ಲೇ ಒಂದು ಪಾರ್ಟ್ ಅದು. ಸೊ ಅಷ್ಟು ಇಂಪಾರ್ಟೆಂಟ್ ಆಯಿತು. ಮತ್ತು ಅದ್ರ ಜೊತೆಗೆ 100K ಫಾಲೋವರ್ಸ್ ಹೇಗೆ ಅಂತ ಕೇಳಿದ್ರೆ, ಇವಾಗ ಸುಮಾರು ಜನಕ್ಕೆ ಏನಂತ ಇರುತ್ತೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ 4-5 ಕೆಟಗರಿ ವಿಡಿಯೋಸನ್ನು ನೋಡ್ತಾ ಇರ್ತೀರಾ. ಅವರಿಗೆಲ್ಲರಿಗೂ ಬೇರೆ ಬೇರೆ ಆಡಿಯನ್ಸ್ ಇರ್ತಾರೆ. ಸೊ ನೀವು ತುಂಬ ಸರಳ, ಸಿಂಪಲ್ಲು, ಅಥವಾ ತುಂಬ ಒಂಥರ ಒಳ್ಳೆ ಕಂಟೆಂಟ್ ವಿಡಿಯೋ ಕೊಡಬೇಕು ಆ ಥರ, ಅಥವಾ ನೀವು ಕುಕಿಂಗ್ ಮಾಡಬೇಕು ಆ ಥರ, ಅಥವಾ ನಿಮ್ಮ ಕ್ಯಾರೆಕ್ಟರಲ್ಲಿ ನೀವು ವ್ಲಾಗ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಸೊ ನೀವು ಬೇರೆಯವ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಏನೂ ಮಾಡೋಕ್ಕೆ ಹೋಗಬೇಡಿ. ನೀವು ಹೆಂಗಿದ್ದೀರೋ ಹಾಗೆ ಮಾಡಿ. ಯಾಕೆಂದರೆ ನಮ್ಮನ್ನು ಇಷ್ಟಪಡೋದು, ನಮ್ಮಂತೆ ಇರುವಂತಹ ಕೆಲವೊಂದಿಷ್ಟು ಕ್ಯಾರೆಕ್ಟರ್ ಇರುವಂತಹ ಆಡಿಯನ್ಸ್ ಪಕ್ಕಾ ಇರ್ತಾರೆ, ಅವರು ನಮ್ಮನ್ನು ಫಾಲೋ ಮಾಡ್ತಾರೆ. ಸೊ ನನ್ನ ಆಡಿಯನ್ಸ್ ಹಾಗೇನೆ, ನನ್ನಂತೆ ಯೋಚನೆ ಮಾಡೋರು, ನನ್ನಂತೆ ಇರೋರು ನನಗೆ ಕನೆಕ್ಟ್ ಆಗಿದ್ದಾರೆ. ಸೊ ಆ ಥರ ನಮಗೆ ಆಡಿಯನ್ಸ್ ಸಿಗ್ತಾರೆ ಅಷ್ಟೇ. ನಾವು ಅಲ್ದಲೇ ಇರೋ ನಮ್ಮನ್ನು ನಾವು ತೋರಿಸ್ಕೊಳಕ್ಕೆ ಹೋದರೆ ಅಲ್ಲೇ ಮಿಸ್ಟೇಕ್ ಆಗೋದು. ಸೊ ಇಷ್ಟೇ, ನೀವಾಗಿದ್ದರೆ ಅವರು ನಿಮ್ಮಂತೆ ಇರೋ ಫಾಲೋವರ್ಸ್ ನಿಮ್ಮನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನನಗೂ ಕೂಡ 100K ಫಾಲೋವರ್ಸು ಬೇಗ ಆಯಿತು ಅಂತ ಹೇಳ್ಬೋದು. ಸೊ ಇಷ್ಟೇ ನನ್ನ ಯೂಟ್ಯೂಬ್ ಜರ್ನಿ. 0ಇಂದ 100K ಬರೋಷ್ಟೊಳಗೆ ಸಿಕ್ಕಾಪಟ್ಟೆ ಪಾಠ ಕಲಿಸಿರುವಂತಹ ಒಂದು ಯೂಟ್ಯೂಬ್ ಜರ್ನಿ. ಯಾರಾದರೂ ಮತ್ತೆ ನನ್ನಂಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಮಾಡಿ. ಬಟ್ ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಏನಿದೆಯೋ, ನಿಮ್ಮ ಅನುಭವ ಏನಿದೆಯೋ, ಅಥವಾ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹಾಗೆ ಡೈರೆಕ್ಟಾಗಿ ಜನಗಳ ಮುಂದೆ ಇಡಿ. ನಿಮ್ಮಂತೆ ಇರೋ ಆಡಿಯನ್ಸ್ ನಿಮ್ಮನ್ನು ಫಾಲೋ ಮಾಡ್ತಾರೆ, ನಿಮ್ಮನ್ನು ಖಂಡಿತ ಕೈ ಬಿಡೋದೇ ಇಲ್ಲ. ಅವ್ರು ಒಂದು ಸರಿ ನಿಮ್ಮ ಜೊತೆ ನಿಂತ್ಕೊಂಡ್ರು ಅಂದರೆ ಅವ್ರು ಕೈ ಬಿಡೋದೇ ಇಲ್ಲ, ಆ ಥರ ನಿಮ್ಮ ಜೊತೆ ನಿಲ್ತಾರೆ. ಸೊ ಇಷ್ಟೇ, ನಾನು ಇನ್ನೂ ಪದಗಳಲ್ಲೇ ಹೇಳೋಕ್ಕಾಗ್ತಾ ಇಲ್ಲ, ನನಗೆ ಪದಗಳು ಸಿಗ್ತಾ ಇಲ್ಲ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಯಿತು ಯೂಟ್ಯೂಬ್ ಚಾನಲ್ ಅಂತ ಹೇಳೋದಕ್ಕೆ. ಸೊ ಇಷ್ಟೆಲ್ಲ ನನ್ನ ಲೈಫಲ್ಲಿ ತೊಗೊಂಬಂದು ಕೊಟ್ಟಿರೋ ಅಂತಹ ಯೂಟ್ಯೂಬ್ಗೆ ಮತ್ತು ನನ್ನ ಆಡಿಯನ್ಸ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನನ್ನ ಲೈಫಲ್ಲಿ ಆಗೋದಕ್ಕೆ ನೀವು ದೊಡ್ಡ ಪಾತ್ರ. ಸೊ ಹಾಗಾಗಿ ಥ್ಯಾಂಕ್ ಯು. ಇದು ಬಿಟ್ಟರೆ ನಾನು ಏನು ಹೇಳಬೇಕು, ನನ್ನ ಹತ್ರ ಪದಗಳೇ ಇಲ್ಲ ಅಷ್ಟೇ. ಇನ್ನು ನಾಳೆ ನಮ್ಮ ಅಕ್ಕನಿಗೆ ಒಂದು ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಲೈಫಲ್ಲಿ ನನಗೆ ಹೆಂಗೆ ಸಮಯ ಸಿಗುತ್ತೋ, ಅಥವಾ ನನಗೆ ಸನ್ನಿವೇಶ ಸಿಕ್ಕಿದಾಗ ನನ್ನೋರು ಅಂತ ನನ್ನ ಜೊತೆ ಉಳ್ಕೊಂಡಿರ್ತಾರಲ್ಲ ಅವ್ರನ್ನ ಮಾತ್ರ ಖುಷಿ ಪಡಿಸೋದಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ಯಾಕೆಂದರೆ ನನಗೆ ಅಷ್ಟು ಇಂಪಾರ್ಟೆಂಟ್ ಕೊಟ್ಟರೆ ನಾನು ಅವ್ರಿಗೆ ಅದಕ್ಕಿಂತ 100% ಇಂಪಾರ್ಟೆಂಟ್ ಕೊಡ್ತೀನಿ. ನನ್ನನ್ನು ಏನಾದರೂ ಇದು ಮಾಡಿ ಬಿಟ್ಬಿಟ್ರೆ ಖಂಡಿತವಾಗ್ಲೂ ನಾನು ಅದಕ್ಕೆ 100% ಅವ್ರನ್ನ ಬಿಟ್ಬಿಡ್ತೀನಿ. ಸೊ ಅದು ನನ್ನ ಕ್ಯಾರೆಕ್ಟರು, ಅದು ನನಗೆ ಗೊತ್ತಿಲ್ದಲ್ಲೇ ನನ್ನಲ್ಲಿ ಉಳ್ಕೊಂಬಿಟ್ಟಿದೆ. ಹಾಗಾಗಿ ಅಕ್ಕಂಗೆ ನಾಳೆ ಬರ್ಡೇಗೆ ಸರ್ಪ್ರೈಸಾಗಿ ಏನಾದರೂ ಥಿಂಕ್ ಮಾಡ್ತಾ ಇದೆ. ನಾನು ಹೊರಗಡೆ ಹೋಗೆಲ್ಲ ಗಿಫ್ಟ್ ಪ್ಯಾಕ್ ಮಾಡೋಕ್ಕೆಲ್ಲ ಇರಲಿಲ್ಲ. ನಮ್ಮ ಕೈಯಾರೆ ಮಾಡಿದರೆ ಅದು ಒಂಥರ ಎಫರ್ಟ್, ಫೀಲಿಂಗ್ ಅದೆಲ್ಲ ಇರುತ್ತೆ. ಮನ್ಸಾರೆ ಏನಾದರೂ ಒಂದು ಗಿಫ್ಟ್ ಬರ್ಕೊಡೋದು ಸೊ ಇರುತ್ತಲ್ವ. ಹಾಗಾಗಿ ಇವತ್ತು ನಾನೇ ಪ್ಯಾಕ್ ಮಾಡೋಣ ಅಂತೇಳಿ ಮನೇಲಿ ಗಿಫ್ಟು ರ್ಯಾಪರ್ಗಳು ಬೇಕಾದಷ್ಟಿದ್ದು. ಸೊ ಹಾಕಿ ನನಗೆ ಇಷ್ಟ ಬಂದಂಗೆ ಒಂದು
ಪ್ಯಾಕ್ ಮಾಡಿದೆ. ಸೊ ಇದನ್ನು ನಾಳೆ ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಆಗಿ ಕೊಡ್ತೀನಿ. ಸೊ ಈ ವಿಡಿಯೋ ನೋಡೋಷ್ಟೊಳಗೆ ನಾನು ಸರ್ಪ್ರೈಸ್ ಕೊಟ್ಬಿಟ್ಟಿರ್ತೀನಿ, ಹಂಗಾಗಿ ನಮ್ಮ ಅಕ್ಕಂಗೆ ಇದೇನು ಸರ್ಪ್ರೈಸ್ ಅಂತ ರಿವೀಲ್ ಆಗಲ್ಲ. 25th ಕ್ರಿಸ್ಮಸ್ಗೆ ನಮ್ಮ ಅಕ್ಕನ ಬರ್ತಡೇ. ಪ್ರತಿ ವರ್ಷವೂ ರಜಾ ಇರುತ್ತೆ, ಮನೇಲಿ ಇರ್ತೀವಿ. ಹಾಗಾಗಿ ಗೊತ್ತಿಲ್ಲ, ಪ್ರತಿ ವರ್ಷವೂ ನನ್ನ ಬರ್ತಡೇ ನಮ್ಮ ಅಕ್ಕನ ಬರ್ತಡೇ ಮಾತ್ರ ನಾವು ಜೊತೆಲ್ಲೇ ಸೆಲೆಬ್ರೇಟ್ ಮಾಡಿದ್ದೀವಿ, ಒಂದಿನ ಹಿಂದೆ ಮುಂದೆ ಆದ್ರೂ. ಇಲ್ಲ, ಅಕ್ಕನ ಬರ್ತಡೇಗಂತೂ ಪಕ್ಕ ಸಿಗ್ತೀವಿ, ಯಾಕೆಂದರೆ 25th ಕ್ರಿಸ್ಮಸ್ ಇರೋದ್ರಿಂದ ವಿಂಟರ್ ಹಾಲಿಡೇಸ್ ಬಂದುಬಿಟ್ಟಿರುತ್ತೆ ಎಲ್ಲರಿಗೂ. ಹಾಗಾಗಿ ಎಲ್ಲ ಒಟ್ಟಿಗೆ ಸೇರೋದು ನಮ್ಮ ಅಕ್ಕನ ಬರ್ತಡೇಗೆ. ಹಾಗೆ ಇಷ್ಟೋ ತನಕ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.